Now the news in detail. President of Sri Rama Sena, Mr. Pramod Mutalik, has urged the government to appoint an anti-terror special squad in the coastal belt to crack down the terror network which has spread its tentacles in the coastal region. Speaking to media people in Mangalore, Mr. Pramod Mutalik said that every time there was a blast anywhere, the links of the same spread to Bhatkal, Udupi and Mangalore. The Yasin Bhatkal case and the recent Hawala case resulting in the arrest of Aisha Banu and her husband reveal this fact, he added. On this occasion, Mr. Mutalik urged the state government to provide a grant of Rs 5,000 each of the around 10 lakh Shabarimala pilgrims from the state. He also demanded setting up of a Sri Ayyappa Swami Bhavan in the district for the convenience of the Shabarimala pilgrims. ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಮುಸ್ಲಿಮರಿಗೆ ಹಜ್ ಯಾತ್ರೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ 42,000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸಿಗ್ತಾ ಇದೆ. ಅದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕದಿಂದ ಸುಮಾರು 10 ಲಕ್ಷ ಜನ ಶಬರಿಮಲೆಗೆ, ಪಕ್ಕದ ಕೇರಳದ ಶಬರಿಮಲೆಗೆ ಯಾತ್ರೆ ಅಯ್ಯಪ್ಪ ಸ್ವಾಮಿ ಯಾತ್ರೆಗೆ ಹೋಗ್ತಾರೆ. ಪ್ರತಿ ಅಯ್ಯಪ್ಪ ಸ್ವಾಮಿ ಯಾತ್ರಾರ್ಥಿಗೆ 5,000 ರೂಪಾಯಿ ಅನುದಾನ ಕೊಡಬೇಕು ಅಂತನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕು ಕೇಂದ್ರದಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಜಮೀನನ್ನ ಸರ್ಕಾರ ಒದಗಿಸಬೇಕು. ಯಾವ ರೀತಿಯ ಹಜ್ ಭವನ್ ಅವರು ಬೆಂಗಳೂರಿನಲ್ಲಿ 40 ಕೋಟಿ ವೆಚ್ಚದಲ್ಲಿ ಒಂದು ಹಜ್ ಭವನ್ ನಿರ್ಮಾಣ ಆಗ್ತಾ ಇದೆ. ಅದೇ ಮಾದರಿಯಲ್ಲಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಅನುಕೂಲ ಮಾಡುವ ಹಾಗೆ ಅಯ್ಯಪ್ಪ ಸ್ವಾಮಿ ಭವನವನ್ನ ನಿರ್ಮಾಣ ಮಾಡಬೇಕು ಅಂತನ್ನುವಂತಹದ್ದು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಅಲ್ಲಿ ಕೇರಳದಲ್ಲಿ 10 ಲಕ್ಷ ಜನ ಕರ್ನಾಟಕದಿಂದ ಹೋಗ್ತಾ ಇರುವಂತಹ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ. 2 ವರ್ಷದ ಹಿಂದೆ ನಮ್ಮ ಬೇಡಿಕೆಗೆ ಸ್ಪಂದನ ಮಾಡಿ ಕರ್ನಾಟಕ ಭವನದ ಕಟ್ಟಡವನ್ನು ಪ್ರಾರಂಭ ಮಾಡಿದರೆ ಪೂರ್ಣಗೊಂಡಿಲ್ಲ. ಇನ್ನೂ ವಿಶಾಲವಾಗಿ ಅಲ್ಲಿ ಅನುಕೂಲ ಆಗಬೇಕು ಅಂತನ್ನುವಂತಹ ಬೇಡಿಕೆಯನ್ನ ನಾವು ಇದೇ ತಿಂಗಳು ಅಂದ್ರೆ ಈಗೇನು ಇದು ನಡೀತಾ ಇದೆ, ಡಿಸೆಂಬರ್ 4ನೇ ತಾರೀಕು ಬೆಳಗಾವಿಯ ಅಧಿವೇಶನದಲ್ಲಿ ಭಾಗವಹಿಸುತ್ತಾ ಈಗ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳು ಇಬ್ಬರಿಗೂ ಸಾವಿರಾರು ಜನ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಜೊತೆಗೆ ಶ್ರೀರಾಮ ಸೇನೆಯ ರಾಜ್ಯ ಘಟಕ ಜೊತೆಗೆ ಸೇರಿಕೊಂಡು ಈ ಬೇಡಿಕೆಯನ್ನ ಅವರಿಗೆ ನಾವು ಒಪ್ಪಿಸ್ತಾ ಇದ್ದೀವಿ, ಆಗ್ರಹ ಪಡಿಸ್ತಾ ಇದ್ದೀವಿ. ಇದು ಮೊದಲನೆಯ ನಮ್ಮ ಬೇಡಿಕೆಯನ್ನ ಇದರ ವಿಚಾರವನ್ನ ಪ್ರಕಟಗೊಳಿಸ್ತಾ ಇದ್ದೀವಿ. ಎರಡನೇದು 2006ನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೆ ಒಬ್ಬನೇ ಒಬ್ಬ ಕೈದಿಯನ್ನ, ಕನ್ನಡತೆ ಕೈದಿಯನ್ನ ಬಿಡುಗಡೆ ಮಾಡಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದರ ಕ್ರೆಡಿಟ್ ಬಿಜೆಪಿ ಹೋಗುತ್ತೆ ಅಂತನ್ನುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಗವರ್ನರ್, ಆರ್ಥಿಕತೆ ಇರುವಂತಹ ಗವರ್ನರ್ ಕನ್ನಡತೆ ಕೈದಿಗಳಿಗೆ ಬಿಡುಗಡೆಯ ಅರ್ಜಿ ಅಂದ್ರೆ ಅದರ ಪಟ್ಟಿ ಅವರ ಗವರ್ನರ್ ಕಡೆ ಹೋದ್ರೂ ಕೂಡ ಒಬ್ಬನ ಕೈದಿಯನ್ನು ಬಿಡುಗಡೆ ಮಾಡಲಿಲ್ಲ. ಇಲ್ಲಿವರೆಗೆ 900 ಕೈದಿಗಳು ಬಿಡುಗಡೆಯ ಅತ್ಯಂತ ಇದರಲ್ಲಿ ಇದ್ದರು. ಅದರಲ್ಲಿ ಕ್ಷಯರೋಗ, ಪಾರ್ಶ್ವವಾಯು ಮತ್ತು ದೀರ್ಘ ಕಾಯಿಲೆ ಇರುವಂತಹ ಕ್ಯಾನ್ಸರ್, ಹೀಗೆ ಗಂಭೀರ ಕಾಯಿಲೆ ಉಳ್ಳಂತವರು ಸಾಕಷ್ಟು ಜನ ಇದ್ರೂ ಕೂಡ ಮಾನವೀಯತೆ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಗವರ್ನರ್ ಅದಕ್ಕೆ ಯಾವುದೇ ರೀತಿಯ ಸ್ಪಂದನ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಶ್ರೀರಾಮ ಸೇನೆ ಸಂಘಟನೆ ಅಷ್ಟೇ ಅಲ್ಲ, 100 ಜನ ಪೂಜ್ಯರು ಕೂಡ ಒತ್ತಾಯ ಮಾಡಿದ್ರು ಕೂಡ ಸ್ಪಂದನ ಮಾಡ್ತಾ ಇಲ್ಲ. ಇದನ್ನೂ ಕೂಡ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿಗೆ ಇದರ ಪತ್ರವನ್ನು ಕೂಡ ಕೊಡ್ತಾ ಇದ್ದೀವಿ. ಬರುವಂತಹ ಜನವರಿ 26ನೇ ತಾರೀಕಾದರೂ ಅವರನ್ನ ಬಿಡುಗಡೆ ಮಾಡಿ, ಮುಕ್ತ ಮಾಡಿ, ಅವರಿಗೆ ಸ್ವತಂತ್ರ ಜೀವನ ಸ್ವತಂತ್ರವಾಗಿ ಬಿಡಬೇಕು ಅಂತನ್ನುವಂತ ಆಗ್ರಹವನ್ನ ಪಡಿಸ್ತಾ ಇದ್ದೀವಿ. ಇದು 2ನೇ. ಇನ್ನು 3ನೇದು, ಕರಾವಳಿ ಭಾಗ
ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆಯ ಚಟುವಟಿಕೆಯ ಕೇಂದ್ರ ಆಗ್ತಾ ಇರುವಂತಹದ್ದು ಆತಂಕಕಾರಿಯಾಗಿದೆ. ಇಡೀ ಕರ್ನಾಟಕಕ್ಕೆ ಒಂದು ಕಲಂಕ ತರುವಂತಹದ್ದು ಅಪಾಯಕಾರಿ. ಇಡೀ ದೇಶಕ್ಕೆ ಇವತ್ತು ಎಲ್ಲಾದರೂ ಸ್ಫೋಟ ಆಯಿತು ಅಂತಂದ್ರೆ ಭಟ್ಕಳ, ಮಂಗಳೂರು, ಉಡುಪಿ ಈ ಭಾಗದ ಹೆಸರುಗಳು ನಿರಂತರವಾಗಿ ಬರುತ್ತೆ. ಒಂದಿಲ್ಲ ಒಂದು ರೀತಿಯ ಲಿಂಕ್ ಸಿಗುತ್ತೆ. ಒಬ್ಬ ವ್ಯಕ್ತಿ ಬಂಧನ ಆಗ್ತಾ ಇದ್ದಾರೆ. ಇಂಥ ಭಯಂಕರ ಭಯಾನಕವಾದಂತಹ ಇವತ್ತಿನ ಈ ಕರಾವಳಿಯ ಪ್ರದೇಶದಲ್ಲಿ ಜನರ ಸುರಕ್ಷತೆ, ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳ ಮಹತ್ವದ ಒಂದು ಲಕ್ಷ್ಯ ಕೊಡಬೇಕು ರಾಜ್ಯ ಸರ್ಕಾರ. ಅಷ್ಟು ಕೊಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಳೆದ 6 ತಿಂಗಳಿಂದ ಇಲ್ಲಿ ಸಾಕಷ್ಟು ಯಾಸಿನ್ ಭಟ್ಕಳ ಸಿಕ್ಕಿತ್ತು ಇಲ್ಲೇ. ಆ ರೀತಿಯ ಹಿನ್ನೆಲೆಯಲ್ಲಿ ಇರುವಂತಹ ಈ ಸೂಕ್ಷ್ಮವಾದ ಪ್ರದೇಶದಲ್ಲಿ ATS ಒಂದು ಸ್ಕ್ವಾಡ್ ಅನ್ನ ಇಲ್ಲಿ ನೇಮಕ ಮಾಡಬೇಕು ಅಂತನ್ನುವಂಥದ್ದು ಆಗ್ರಹ ಪಡ್ತಾ ಇದೀವಿ. State Vice President of Sri Rama Sena, Mr. Kumar Malamar, Mr. Jeevan Nirmarga and others were present. Manna Gudda Gujri Seva Committee Trust, Ashoknagar, will be organizing Sharau Sri Mahaganapati's 144th Deeparadhana Utsav on 30th of November, said Mr. Y. Ramesh Bhatt in a press meet. Speaking to media people on Wednesday at the Press Club in Mangalore, Mr. Y. Ramesh Bhatt said that 144th Sharau Sri Mahaganapati Deeparadhana Utsav would be held on the 30th of November at Manna Gudda in Mangalore at 5:30 p.m. While Mr. K. Shripati Bhatt would inaugurate the program, Chairperson and Managing Director of the Indian Overseas Bank, Dr. M. Narendra, Chief General Manager of the Karnataka Bank, Mr. M. S. Mahabaleshwar Bhatt, and Director of Srinivas Group of Colleges, Mr. M. R. Vasudeva, would be the chief guest at the program. Proprietor of Hotel Woodlands, Mangalore, Mr. Ramesh Bhatt, would preside over the function, he informed. ದೀಪೋತ್ಸವವನ್ನು ನಮ್ಮ ಊರಿದೇವರಾದ ಶ್ರೀ ಶ್ರೀಪತಿ ಭಟ್ ಅವರು ಗಂಗಕ್ಕೆ ಕ್ಯಾಟಗರಿ ಮಾಡಿಕೊಂಡು ಮತ್ತು ಸುಮಾರು ಸಮಾಜ ಸೇವಾ ಸಂಸ್ಥೆಗಳನ್ನು ತೊಡಗಿಸಿಕೊಂಡಿದ್ದಾರೆ. ಅವರು ದೀಪಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರೊಂದಿಗೆ ಬೇರೆ ಗಣ್ಯರು ನಮ್ಮನ್ನು ಕೇಳಿಕೊಳ್ತಾರೆ. ಅದಾದ ಕೂಡಲೇ ಅಲ್ಲಿ ಎದುರು ಭಾಗದಲ್ಲಿ ವಿವಿಧ ಭಜನಾ ಮಂಡಳಿಯಿಂದ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ವಾಲ್ಮತಿ ಕುಮಾರ್ ಅವರ ನೇತೃತ್ವದಲ್ಲಿ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಶುರುವಾಗ್ತದೆ. ಅದೊಂದು ಭಜನಾ ಕಾರ್ಯಕ್ರಮ ಕೃಷಿ ದೀಪೋತ್ಸವ ಮುಗಿಯುವವರೆಗೂ ಅದು ಸರಾಗವಾಗಿ ಆಗ್ತಾ ಇರ್ತದೆ. 6:30ರಿಂದ 7:30ವರೆಗೆ ರಾಷ್ಟ್ರೀಯ ಸಂಗೀತ ಭಕ್ತಿಭಾವ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಉಡುಪಿಯ PRR ಮತ್ತು ಮಂಗಳೂರಿನ ಕಲ್ಲಂಕಿ ಇವರಿಂದ ನಡೆಸಿಕೊಂಡಿದ್ದಾರೆ. ಹಾಗೂ 7:30ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ, ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಪೂಜ್ಯ ಸ್ವಲ್ಪ ಕಡೆ ಒಂದು ವೇದಿಕೆ ಹಾಕಿದ್ದಾರೆ. ಅಲ್ಲಿ ಕೂಡ ಅದಕ್ಕೆ ಮುಖ್ಯ ಅತಿಥಿಗಳು ನಮ್ಮ ಊರಿನವರೇ ಆದ ಡಾಕ್ಟರ್ ಎಂ. ನರೇಂದ್ರ ಅವರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೇರ್ಮನ್ ಆಗಿದ್ದಾರೆ. ಅವರು ಇಲ್ಲಿಯ ಕರ್ನಾಟಕ ಬ್ಯಾಂಕಿನ ಚೀಫ್ ಜನರಲ್ ಮ್ಯಾನೇಜರ್ ಆದ ಶ್ರೀ M. S. ಮಹಾಬಲೇಶ್ವರ ಮತ್ತು M. R. ವಾಸುದೇವ, ಮಂಗಳೂರು ಜಿಲ್ಲಾ ಕಾರ್ಯಕ್ರಮದ ಶ್ರೀನಿವಾಸ ಕಾಲೇಜು ಮುಖ್ಯ ಅತಿಥಿಗಳು ಹಾಗೂ ಅವತ್ತೊಂದು 3 ಸಮಾಜದ ಬಾಂಧವರನ್ನು ಸನ್ಮಾನಿಸುತ್ತೇವೆ. Mr. B. Vasudev Rao, Mrs. Bhanumati Kumar, Mr. P. Bhargava Tantri, Mr. Ramananda and others were present at the press meet. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಶೀಘ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-making taste, best variety of preparation and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore.
Here's great news to the seafood lovers in Mangalore. The Coral Restaurant at the Ocean Pearl launches the exquisite and authentic Seafood Festival, serving an amazing range of freshly cooked seafood to relish your taste buds like never before. Come and be a part of this unique experience at the Coral Restaurant and treat yourselves with the lip-smacking and mouth-watering flavors of our seafood delicacies in the perfect ambience. From 12 to 3 p.m. and 7 p.m. onwards at your hotel, the Ocean Pearl. ಥಾಮಸ್, ನಾವು ಬದುಕಿರೋದೇ ನಿನ್ ಟೀಯಿಂದ ಕಣ. ಗುರು, ನಾಳಿದ್ದು ಹನೀಫಾ ತಂಗಿ ಮದ್ವೆ. ನಿಮ್ ಕಚೇರಿ ಸಖತ್ತಾಗಿರ್ಬೇಕು. ಅಣ್ಣ, ಏನಾದ್ರು ಗಿಫ್ಟ್ ಮಾಡ್ಬೇಕಲ್ವಾ? ಅದು ಟೀ ದುಡ್ಡು ಕೊಡು. ನಾವು ಟ್ರೈನ್ ಇಸ್ಕೊಳ. ಎಷ್ಟು ಟ್ರೈ ಮಾಡಿದೆ, ದುಡ್ಡು ಸಿಗ್ಲಿಲ್ಲ. ಅಣ್ಣ, ಗಿಟಾರ್ ಎಲ್ಲಿ? ಗಿಫ್ಟ್ಗೋಸ್ಕರ ಜೀವಕ್ಕಿಂತ ಅಮೂಲ್ಯವಾದ ಗಿಟಾರ್ನೇ ಮಾರ್ಬಿಟ್ನ ಅವನು. ವಿಶ್ವಾಸಗಳಲ್ಲಿ ಮಾತ್ರ ಸಂಬಂಧಗಳು ಯಾವಾಗಲೂ ಚಿನ್ನದ ತರಹ. ಜೋಸ್ ಅಲ್ಕಾಸ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. Mr. Eric Correa, a noted philanthropist, received the 9th annual Pingara Rajyotsava Award conferred by the Pingara Weekly at a function organized at the Town Hall in Mangalore on November 26th. Mr. Eric Correa, a noted philanthropist, received the 9th annual Pingara Rajyotsava Award conferred by the Pingara Weekly at a function organized at the Town Hall in Mangalore on November 26th. Bishop for Mangalore Diocese, Revered Father Aloysius Paul D'Souza, conferred the award on Mr. Correa in recognition of his distinguished service to the society. Mr. Correa has constructed as many as 98 houses for the poor as part of his Sauhardha Nagar project. In his address, the bishop hailed the efforts made by Mr. Correa to serve the poor in the society by building houses for them and thereby fulfilling one of their basic necessities. He said that his work should serve as an inspiration to the others. ಶ್ರೀಮಾನ್ ರೇಮಂಡ್ ಡಿ ಸ್ಕೂಲರ್ ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವಂತಹ ಒಂದು ಉತ್ತಮ ಕಾರ್ಯ. ಅವರಿಗೆ ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ಅದಕ್ಕೆಂದರೆ ಇವತ್ತಿನ ಈ ಕಾರ್ಯಕ್ರಮ ಪ್ರಶಸ್ತಿಯನ್ನು ಶ್ರೀಮಾನ್ ಎರಿಕ್ ಆಲ್ಫ್ರೆಡ್ ಕೊರಿಯಾ ಅವರಿಗೆ ಪ್ರದಾನ ಮಾಡುವಂತಹದ್ದು. ಈ ಕಾರ್ಯಕ್ರಮದ ಮುಖಾಂತರ ಸಮಾಜಕ್ಕೆ ಒಂದು ಅರಿವು ಒಂದು ಅವರು ಮೂಡಿಸ್ತಾರೆ. ಅರಿವೇನೆಂದ್ರೆ ಇಂಥ ಮಾನ್ಯರು ನಮ್ಮ ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ, ಅವರಿಗೆ ನಾವು ಮರೆಯಬಾರದು. ಸಮಾಜ ಅವರ ವಿಷಯ ಕಾಳಜಿಯನ್ನು ಇಟ್ಕೊಳ್ಬೇಕು. ಆ ಒಂದು ಸಮಾಜಕ್ಕೆ ಅರಿವು ಮೂಡಿಸುವಂತ ಒಂದು ಬಹಳ ಸತ್ಕಾರ್ಯ ಶ್ರೀಮಾನ್ ರೇಮಂಡ್ ಡಿ ಕೂಲರ್ ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾನಿದೆ ಪ್ರಥಮವಾಗಿ ಅವರಿಗೆ ನಾನು ಅಭಿನಂದಿಸುತ್ತೇನೆ. Speaking after receiving the award, Mr. Eric Correa said that the Pingara Rajyotsava Award would encourage him to further contribute to the society. Many prominent personalities were present. ಏನೇ ಇರಲಿ, ಬಂದ ಭಾಗ್ಯವನ್ನು ಕೃತಜ್ಞತಾ ಭಾವದಿಂದ ಸಂತೋಷವಾಗಿ ಸ್ವೀಕರಿಸುತ್ತಾ ಇಂದಿನವರೆಗೆ ನನಗೆ ಪ್ರಚೋದನೆ ನೀಡಿ ನನ್ನ ಯೋಜನೆಗಳು ಫಲಕಾರಿಯಾಗಲು ತನು ಮಾನ ಧನದಿಂದ ಸಹಕರಿಸಿದ
ಪ್ರತಿಯೊಬ್ಬರಿಗೂ ಈ ಸನ್ಮಾನವನ್ನು ಅರ್ಪಿಸುತ್ತೇನೆ. ಈಗ ಈ ಸಮಿತಿಯವರು ಸನ್ಮಾನವನ್ನು ಕೊಡುವ ಮುನ್ನ ಇದರ ಮಹತ್ವದ ಬಗ್ಗೆ ಬಹಳಷ್ಟು ಯೋಚಿಸಿರಬಹುದು ಹಾಗೂ ಪಡೆದುಕೊಳ್ಳುವ ನಾನು ತುಂಬಾ ಚಿಂತನೆಯನ್ನು ಮಾಡಿರುವೆನು. ಕಾರಣ ಇಷ್ಟೇ, ಸನ್ಮಾನ ಇದು ಅರ್ಥಪೂರ್ಣವಾದುದು. ಇದರಲ್ಲಿ ಕೊಡುವವರಿಗೆ ಜವಾಬ್ದಾರಿ ಇದೆ, ಪಡೆಯುವವರಿಗೆ ಪ್ರಚೋದನೆ ದೊರಕಿದೆ. ಬಹಳ ಸಂತೋಷ. ಆದರೆ ಪ್ರಚೋದನೆಗೊಂಡ ನಾನು ನಿಮ್ಮೆಲ್ಲರಿಗೆ ಇನ್ನು ಸ್ವಲ್ಪ ಜವಾಬ್ದಾರಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಸೌಹಾರ್ದ ಫೌಂಡೇಶನ್ ಸಂಸ್ಥೆಯು ದಾನ ಧರ್ಮಿಷ್ಠರ ಸಹಕಾರದಿಂದ ತನ್ನ ಯೋಜನೆಗಳನ್ನು ಇಂದಿನವರೆಗೆ ಫಲಪ್ರದವಾಗಿ ನಡೆಸಿಕೊಂಡು ಬಂದು ನಿಮಗೆ ತಿಳಿದಿರುವಂತೆ ಮೊದಲು 34 ಮನೆಗಳು, ನಂತರ 32 ಮನೆಗಳ ಉದ್ಘಾಟನೆ ಮಾಡಿದೆ. ಇನ್ನು ಬರುವ ತಿಂಗಳಿನಲ್ಲಿ 32 ಮನೆಗಳ ಉದ್ಘಾಟನೆಯಾಗಲಿದೆ. ಈ ಮನೆಗಳು ಬಡವ ಬಲ್ಲಿದರಿಗೆ ಅವರ ಸುಂದರ ಕನಸುಗಳೊಂದಿಗೆ ಸಂತೋಷವಾಗಿ ಬಾಳಲು ಸಹಕಾರಿಯಾಗಿದೆ. ಫಲಾನುಭವಿಗಳು ಅನುಭವಿಸುವ ಸಂತೋಷವನ್ನು ನನಗೆ ಮಾತುಗಳಿಂದ ವರ್ಣಿಸಲು ಅಸಾಧ್ಯ. ಇಂತಹ ಸಂತೋಷದಲ್ಲಿ ನೀವು ಭಾಗಿಗಳಾಗಿ. ಆದುದರಿಂದ ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ, ನನ್ನ ಮುಂಬರುವ ಯೋಜನೆಗೆ ಇಲ್ಲಿರುವ ಪ್ರತಿಯೊಬ್ಬರು ತಮ್ಮಿಂದಾಗುವಷ್ಟು ಸಹಕಾರವನ್ನು ನೀಡಿ ಬಡವ ಬಲ್ಲಿದರಿಗೆ ಆಸರೆಯಾಗಿ. ಆಗ ಈ ಸನ್ಮಾನಕ್ಕೆ ಸರಿಯಾದ ಅರ್ಥ ಬರಬಹುದು ಎಂಬುದು ನನ್ನ ಅನಿಸಿಕೆ. Hi, this is Nisha Kothari and you are watching Coastal Times English News. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services, including chest and allergy, de-addiction and counseling, dialysis and mammography. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಮಿಸ್ಟರ್ ಪ್ರಸಾದ್, ನವ್ ಯು ಆರ್ ಆಲ್ ರೈಟ್. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ. ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ ಡಾಕ್ಟರ್. ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್
Contact Property Deal Marketing and Project Management Company, first floor Netravati Complex, Red Building near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. The Akhila Bharata Karmika Sangha Karnataka State Unit held a press meet at the Press Club in Mangalore on Wednesday, the 27th of November. Akhila Bharata Karmika Sangha Karnataka State Unit held a press meet at the Press Club in Mangalore on Wednesday, the 27th of November. General Secretary for Akhila Bharata Karmika Sangha, Mr. Sudat Jain Shetty, addressing media people regarding the Garuda Security Service. ಕಳೆದ 1 ವರ್ಷದಿಂದ ಗರುಡ ಸೆಕ್ಯೂರಿಟಿ ಸಂಸ್ಥೆ ಮೇಲೆ ಕಂಪ್ಲೇಂಟ್ ಆಗಿತ್ತು. ಆಗ ಇದೇ ಕಾರ್ಮಿಕ ಇಲಾಖೆಗೆ ನಾವು ಮನವಿಯನ್ನು ಮಾಡಿದ್ವು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸೆಕ್ಯೂರಿಟಿ ಸಂಸ್ಥೆಗಳನ್ನ ತನಿಖೆ ಮಾಡಬೇಕು. ಅದಕ್ಕೆ 26/8/2013 ತನಿಖೆ ಆದೇಶ ಮಾಡಿದ್ದಾರೆ. ಕಾರ್ಮಿಕ ಅಧಿಕಾರಿ ಉಪವಿಭಾಗ 1, ಉಪವಿಭಾಗ 2. ಇದುವರೆಗೆ ಅದರ ಬಗ್ಗೆ ಕಟ್ಟಡ ಇರ್ತಿಲ್ಲ. ಈ ಪರಿಣಾಮವಾಗಿ ಇವತ್ತು ಗರುಡ ಸೆಕ್ಯೂರಿಟಿ ಸಂಸ್ಥೆ ಬರಾಗಿದೆ. ಒಂದು ಉದಾಹರಣೆ, ಇನ್ನು ಅದೆಷ್ಟೋ ಸಂಸ್ಥೆಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 102 ಸಂಸ್ಥೆಗಳು ಅಂತ ಹೇಳಿದ್ರೆ ಅದರಲ್ಲಿ ಇರುವಂತಹ ಕಾರ್ಮಿಕರ 502 ಮಾತ್ರ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ. ನಮ್ಮ ಅಂದಾಜು ಪ್ರಕಾರ ಒಂದು ಕಂಪನಿಯನ್ನ 100 ಜನ ಇಲ್ಲದೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಕೊಡುವಂತ ವ್ಯವಸ್ಥೆಗಳನ್ನೆಲ್ಲ ಯಾರು ನೇಮಕ ಮಾಡಿಕೊಂಡಿದ್ದಾರೆ ಅವರು ಕೊಡ್ತಾರೆ. ಅದನ್ನ ಈ ಗುತ್ತಿಗೆ ಆಧಾರದ ಮೂಲಕ ಹಂಚಿಕೊಂಡು ತಾವು ಬರ್ಕೊಂಡು ಇವ್ರನ್ನ ಕಾರ್ಮಿಕರನ್ನ ಸಾಯಿಸುವಂತ ಪರಿಸ್ಥಿತಿಯನ್ನ ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಬಗ್ಗೆ ಒಂದು ದೂರು ಕೊಡಬಹುದು. 18 ತಾರೀಕಿಗೆ ದೂರು ಕೊಟ್ಟಾಗ ಕಾರ್ಮಿಕ ಇಲಾಖೆಯವರು ಬರೆದು ಕೊಡ್ತಾರೆ. ಸದರಿ ವಿಚಾರದಲ್ಲಿ ನೀವು ಯಾವ್ಯಾವ ಸಂಸ್ಥೆಗೆ ಕೆಲಸ ಮಾಡ್ತಾ ಇದ್ದೀರಾ ಆ ಸಂಸ್ಥೆಯ ಬಗ್ಗೆ ಲಿಖಿತವಾಗಿ ಪ್ರತಿಯೊಬ್ಬ ಕಾರ್ಮಿಕರನ್ನು ದೂರು ಕೊಡಿ. ಇವತ್ತು ಗರುಡ ಸೆಕ್ಯೂರಿಟಿ ಸಂಸ್ಥೆ ಮೂಲಕ ನಾವು ನೇಮಕ ಮಾಡಿದ್ದಾರೆ. ಗರುಡ ಸೆಕ್ಯೂರಿಟಿ ಸಂಸ್ಥೆಯವರು ಕೇಳೋದು ಬಿಟ್ಟು ಇದೇ ಕಾರ್ಮಿಕರು ನೀವು ಸಪರೇಟ್ ದೂರ ಅರ್ಜಿ ಕೊಡಿ. ಸಪರೇಟ್ ದೂರ ಅರ್ಜಿ ಕೊಟ್ಟರೂ ಪರವಾಗಿಲ್ಲ. 2 ದಿವಸದಲ್ಲಿ ಅಲ್ಲ ಕಾರ್ಮಿಕ ಇಲಾಖೆ ಹೋದಾಗ ಈ ಸಂಬಂಧ ಈ ಮತದಾರರ ಚೀಟಿ ಐಡಿ ಕಾರ್ಡ್ ಇದೆಲ್ಲ ನಮಗೆ ಬರೋದಿಲ್ಲ. ಇದು ಪೊಲೀಸ್ ಇಲಾಖೆ ಕೊಡಿ. Mr. Vijay Kumar Bhatt, Mr. Damodaran, Mr. Ismail, Mr. Gopal Krishna and others were present at the press meet. Manipal 8 will be organizing the inauguration of the Mangalore Auto Expo 2013 on Saturday the 30th of November at 10:30 a.m. at the Karavali grounds at Dairy Hill in Mangalore. Addressing a press meet at the Press Club in Mangalore on Wednesday,
CEO and Managing Director of Manipal Ace Event Management, Mr. Kumbe Narasimha Prabhu, said that after the success of Auto Expo 2010 consecutively to 2011 and 2012, Manipal Ace is now presenting Mangalore Auto Expo 2013 for the 4th edition. The Auto Expo 2013 aimed at bringing all auto manufacturers under one single location, showcasing their latest products and offering the best deals. The expo would also feature participants providing goods and services connected with automobiles like auto finance, auto insurance, auto accessories, banks, lubricants and tires, etc. The participants for the expo are Moto Guzzi bikes costing rupees 10 to 15 lakhs, Skoda, Ford, Hyundai, Leland, Volkswagen, Chevrolet, Maruti, premium cars like Benz, etc. Furniture and home interior stalls are the added attraction for this expo. This is the biggest and largest auto expo of South Karnataka, he said. He added that this expo would draw nearly 3,000 to 4,000 footfalls for 2 days, with 35 to 45 participants from automobile sector, bank and accessories. He said that this was a prestigious event with fantastic branding, public relations and business for the participants. The Mangalore Auto Expo 2013 would be held at the Karavali grounds at Lal Bagh in Mangalore. The exhibition would be open to the public on 30th of November, Saturday, and December 1st, 2013, which falls on Sunday, from 10 a.m. to 8 p.m., with entry being free. And 1st December, Sunday, 10 a.m. to 8 p.m., entry is free. And to inaugurate this, we have UT Khadr, Honorable Minister for Health and Family Welfare, Government of Karnataka, Chief Guest, Land Engineer K.C. Prabhu, District Governor of Land District 3117. The guest of honor, we have Afzal Ahmed Khan, IGO Mangalore, Sagar Mukhopadhyay, Vice President, Corporate Affairs, Manipal Group, and CTA Mujumdar, DGM, Corporation Bank, and Office. The sponsors for this event are Moto Guzzi, Corporation Bank, State Bank of India. We are three major sponsors. We are radio partner, Radio Mirchi, Udayavani Media partner, Report, and News Karnataka. The highlight this time is we have the Moto Guzzi Aprilia bike, which are costing more than 15 to 16 lakhs each bike. That's about 4 to 5 bikes will be there for display for the 2 days. The first time we are coming to Mangalore. Mrs. Shanta and others were present at the press meet. Citing the example of Mr. Jairam Pujari, a resident of Badar Singh village who faced immense problems as his BPL card turned into an APL card, Mr. Srikhar Prabhu said that the government must focus on such issues and ensure that such incidents do not occur in future. Addressing a press meet in Mangalore on Tuesday, Mr. Srikhar Prabhu, the former president of the BJP South Constituency, said that Vadija, the wife of Mr. Jairam, was a cancer patient, and that she was admitted to a private hospital in Mangalore, and the hospital bill was expected to be much lesser as the family possessed a BPL card. He said that however it was realized that the BPL card was changed into an APL card only after the family was informed about it by the hospital authorities. Speaking further, he said that it was due to the interference of Mr. UT Khadr, the health minister, that things were put in place. But how did a BPL card change into an APL card, he asked. He further inquired what was the reason and what should the poor do if such things happen. He said that the Chief Minister must take necessary actions in this regard. Cancer patient. Manipal Hospital Udupi admit ಆಗಿ ಅಲ್ಲಿ ಅವರು ಹೇಳಿದ್ರು ನಿಮ್ಮ ಏನು ಆರೋಗ್ಯಶ್ರೀ ಭಾಗ್ಯ ಕೊಡಬೇಕು ಅಂತ ಹೇಳಿ ಅದರಲ್ಲಿ ಈಗಾಗಲೇ ಕೋಟ ಮುಂದಿದೆ ಸುಮಾರು 1 ಲಕ್ಷಕ್ಕೆ ಮೇಲೆ ಖರ್ಚು ಬರ್ತದೆ ಅದು ನೀವು ಅದೇ ಇದರಲ್ಲಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಆಗಿರೋದ್ರಿಂದ ಮಂಗಳೂರಿನಲ್ಲಿ ಪಡೆಯಬೇಕು ಹಾಗೆ ಅವರು ಮಂಗಳೂರಿನ ಬುಲಟ್ ಆಫೀಸ್ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗುವವರು ಒರಿಜಿನಲ್ ಬಿಪಿಎಲ್ ಕಾರ್ಡ್ ಪ್ರಕಾರ ಅವರು ಅಡ್ಮಿಟ್ ಆಗಿದ್ರು ಅವರ ಒರಿಜಿನಲ್ ಬಿಪಿಎಲ್ ಕಾರ್ಡ್ ಪ್ರಕಾರ ಅಡ್ಮಿಟ್ ತಗೊಂಡ್ರು 2 ದಿವಸದಲ್ಲಿ ಅವರಿಗೆ ರಿಪ್ಲೈ ಬಂತು ನಿಮಗೆ ಬಿಪಿಎಲ್ ಕಾರ್ಡ್ ಇದರಲ್ಲಿ ನಿಮಗೆ ಇಲ್ಲ ಅಂತ ಹೇಳಿ ಅವ್ರಿಗೆ ಪೇಷಂಟ್ ಸಂಘ ಏನ್ ಮಾಡೋದು ಅಂತ ಹಿಂದಿನ ದಿವಸ ಇವರು ಸಂಪರ್ಕ ಮಾಡಿದ್ರು ಮರು ದಿವಸ ನಾನು ಮತ್ತೆ ಇವರಿಗೆ ಏನ್ ಮಾಡ್ಬೇಕು ಗೊತ್ತಿದ್ದೆ ಇರೋದ್ರೆ ಅದು ಇವರ ಭಾವನಾ ತಂಗಿಯವರು ಹಾಗೆ ಜಯರಾಮ್ ಪೂಜಾರಿ ಮತ್ತೆ ಅವರು ತಮ್ಮ ಎಲ್ಲ ಬಂದಾಗ ಈ ವಿಷಯದಲ್ಲಿ ನಮ್ಮ ಕಂಪ್ಯೂಟರ್ ಈಗ ಸಿಸ್ಟಮ್ ಇದೆ ನೋಡಬಹುದು ನೋಡುವಾಗ ಅದು ಬಿಪಿಎಲ್ ಇದ್ದದ್ದು ಎಪಿಎಲ್ ಆಗಿದೆ ಯಾಕೆ ಅವರಿಗಿಲ್ಲ
ಒಂದು ಆರೋಗ್ಯ ಕಾಯ್ದೆ ಅಂತ ಆದ್ರೆ ಏಕಾಏಕಿಯಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಮೇಲೆ ಈ ರೀತಿ ಬದಲಾವಣೆಗಳು ಬಂದಾಗ ಒಬ್ಬ ಜನಸಾಮಾನ್ಯ ಬಡವ ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ ಮಾಡಿದಾಗ ನಾನು ತಕ್ಷಣ ಆರೋಗ್ಯ ಸಚಿವರ ಇಲಾಖೆಗೆ ಸಂಪರ್ಕ ಮಾಡಿ ಅಲ್ಲಿಂದ ಅವರೊಂದು ಪತ್ರ ಕೊಟ್ಟು ತಹಸೀಲ್ದಾರ್ ಉಡುಪಿಗೆ ಪತ್ರ ಕೊಟ್ಟರೆ ಅಲ್ಲಿ ಮತ್ತೆ ವೆರಿಫಿಕೇಶನ್ ಮಾಡಿ ತಕ್ಷಣ ನೀವು ಅಲ್ಲಿ ಓಡಾಟ ಎಲ್ಲ ಮಾಡಿ ಅಲ್ಲಿ ಹೋಗಿ ಫೋಟೋ ತೆಗೆಸಿ ಅವರು ಮತ್ತೆ ಬಿಪಿಎಲ್ ಕಾರ್ಡ್ ಮಾಡಿ ಇಲ್ಲಿ ಪ್ರಶ್ನೆ ಇರುವಂತದ್ದು ಬಿಪಿಎಲ್ ಇದ್ದದನ್ನ ಯಾವುದೇ ಕಾರಣ ಇಲ್ಲದೆ ನೋಟಿಸ್ ಮಾಡದೆ ಇವರ ಎಪಿಎಲ್ ಅನ್ನಾಗಿ ಮಾಡಿರೋದು. Sanatana Nritya Bandana will be conducted by the Sanatana Natyalaya on Friday, the 29th of November, as a part of the 3rd anniversary of the dance troupe at the Town Hall in Mangalore at 6 p.m. informed the press release. That's all for now. See you with more news on the same channel at the same time. So very goodbye.